ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಮನೆ ಕನಸು ಚಾನಲ್ಗೆ ಸ್ವಾಗತ. ಇವತ್ತು ನಾವು ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಮೊದಲಿಗೆ ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ನೋಡಿ, ಮತ್ತು ಸ್ವಲ್ಪ ಬೇಳೆ. ಇಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಮತ್ತು ರುಬ್ಬೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು. ಸ್ವಲ್ಪ ಮೆಣಸು, ಕಾಳು ಮೆಣಸು, ಒಂದು 10 ಹಸಿಮೆಣ್ಸಿನ್ಕಾಯಿ ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತೊಗೋಬೇಕು ಅಷ್ಟೇ. ಈಗ ನೋಡಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಈಗ ನೀರು ಕಾದಿದೆ. ಈಗ ತೊಳೆದಿಟ್ಕೊಂಡಿರೋಂಥ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈಗೆಲ್ಲ ಫುಲ್ಲು ಹಾಕ್ಕೋಬೇಕು. ಈಗ ಬೇಳೆ ಬೇಯಬೇಕು ಮೊದಲು. ನೋಡಿ, ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬ ಇರುತ್ತೆ. ಫಸ್ಟಿಗೆ ವಿಟಮಿನ್ ಎ ಅಂದರೆ ಏನು? ಅದು ನಮಗೆ ದೃಷ್ಟಿನ ಫಸ್ಟು ತೀಕ್ಷ್ಣಗೊಳಿಸೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ವಿಟಮಿನ್ ಸಿ ಸ್ಕಿನ್ ಹೈಡ್ರೇಷನ್ ಮತ್ತು ಗ್ಲೋಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನೀಗ ಬೇಯೋದಕ್ಕೆ ಇಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಖಾರಕ್ಕೆ ಇನ್ನೂ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಒಂದು 4 ಜನಕ್ಕೆ ಮಾಡೋದ್ರಿಂದ ಸಾಕಾಗತ್ತೆ ಇಷ್ಟು. ಈಗ ನೋಡಿ, ಬೇಳೆ ಎಲ್ಲ ಬೆಂದಿದೆ. ಇನ್ನೂ ಇದು ಸ್ವಲ್ಪ ನುಣ್ಣಗೆ ಸ್ಮ್ಯಾಶ್ ಆಗೋ ಥರ ಆದರೆ ಸಾಕು, ಯಾಕಂದರೆ ಇದು ನಾನು ರುಬ್ಕೊಳ್ಳೋದಕ್ಕೆ ಎತ್ಕೊಳ್ತೀನಿ. ಸೊ ನೋಡಿ, ಇವಾಗ ಬೇಯ್ತಾ ಇರೋದು ನೀವೇ ನೋಡ್ತಿದ್ದೀರಾ. ಈಗ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋಬೇಕು. ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಹೊಂದಾಣಿಕೆ ಆಗುತ್ತೆ. ಈಗ ನೋಡಿ, ಟೊಮೊಟೊ ಮತ್ತು ಬೆಂದಿರೋ ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾನೊಂದು ಬೌಲಿಗೆ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಬೇಳೆ ಎಲ್ಲ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬೇಳೆ ಉಳ್ಕೊಂಡ್ರೂ ಏನಾಗೋದಿಲ್ಲ. ಅದಕ್ಕೆ ನಾವು ನುಗ್ಗೆ ಸೊಪ್ಪು ಹಾಕ್ಕೋಬೋದು. ಪಲ್ಯ ಕೂಡ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಭಾರತದ ಆಯುರ್ವೇದಿಕ ಸಂಪ್ರದಾಯದಲ್ಲಿ 4000 ವರ್ಷದಿಂದಲೂ ಕೂಡ ಈ ನುಗ್ಗೆ ಸೊಪ್ಪನ್ನ ಬಳಸ್ತಿದ್ದಾರೆ. ಯಾಕಂದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಗಿನ ಕಾಲದವ್ರು ನೀವೇ ನೋಡಿದ್ದೀರಲ್ವ ಎಷ್ಟು ಶಕ್ತಿಯಾಗಿರ್ತಾರೆ ಅಂತ. ಅವ್ರು ಮಾಡೋ ಕೆಲಸಗಳು ನಾವು ಮಾಡೋಕ್ಕಾಗಲ್ಲ. ಈಗ ನಮ್ಮ ಅಪ್ಪ ಅಮ್ಮಂದಿರು ಮಾಡೋವಂಥ ಕೆಲಸಗಳು ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಅಷ್ಟೊಂದು ಹೆಲ್ತಿ ಫುಡ್ನ ಸೇವಿಸ್ತಾ ಇದ್ರು. ಅದರಲ್ಲಿ ಈ ನುಗ್ಗೆ ಸೊಪ್ಪು ಕೂಡ ಒಂದು. ಬಟ್ ನಮ್ಮ ಮನೇಲಿ ಏನು ಮಾಡ್ತಾರೆ, ಎಲ್ಲ ಬರೀ ಪಿಜ್ಜಾ, ಬರ್ಗರ್ ಅದು ಇದು ಅಂತ ತಿನ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ನಮ್ಗೆ ಆ ಶಕ್ತಿ ಕೂಡ ಬರೋದಿಲ್ಲ, ಆ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ, ನಿಮ್ಮ ಮನೇಲಿ ಅಂತಲ್ಲ, ನಮ್ಮ ಮನೆ ಮಕ್ಕಳು ಕೂಡ ಅದೇ ಮಾಡೋದು. ಪಿಜ್ಜಾ, ಬರ್ಗರ್ ಅಂದರೆ ಭಾಳ ಇಷ್ಟಪಡ್ತಾರೆ. ಅದೇ ನುಗ್ಗೆ ಸೊಪ್ಪಿನ ಸಾಂಬಾರು ಅಂದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಅಮ್ಮ ಇಷ್ಟೇ ಪಲ್ಯ ಸಾಕು ಅಂತ ಹೇಳ್ತಾರೆ. ನಾವು ಮನೇಲಿ ಅವಾಗವಾಗ ಒಂದು 15 ದಿವಸಕ್ಕೆ ಒಮ್ಮೆನಾದರೂ ಈ ನುಗ್ಗೆ ಸೊಪ್ಪಿನ ಸಾರು ಮಾಡ್ಕೊಂಡು ತಿಂತಾಯಿದ್ರೆ ಡಯೇರಿಯಾ, ಬೇದಿ ಮೊದಲಾಗಿ ಹೊಟ್ಟೆ ಕ್ಲೀನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಅದೊಂದು ಇಂಪಾರ್ಟೆಂಟ್ ಇದರಲ್ಲಿ, ನುಗ್ಗೆ ಸೊಪ್ಪಿನಲ್ಲಿ. ಈಗ ನೋಡಿ, ಇದೆಲ್ಲ ಬೇಳೆಲ್ಲ ಆಗಿದೆ. ಇವಾಗ ಈಗ ತೊಳೆದಿಟ್ಟಿರೋಂಥ ನುಗ್ಗೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಕುದಿ ಹತ್ತಿದೆ ನೋಡಿ. ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ತೊಳೆಯೋದೇ ಸಾಕತ್ತು ಕಷ್ಟ. ಅದನ್ನು ಸೋಸಿಟ್ಕೊಳ್ಳೋದು ಇನ್ನೊಂದು ಥರ ಕಷ್ಟ. ಯಾಕಂದರೆ ಅದ್ರಲ್ಲಿ ಜೇಡಗಳೆಲ್ಲ ಇರುತ್ತೆ. ಅದನ್ನು ನಿಧಾನಕ್ಕೆ ನೋಡಿ ಬೆಳಕಲ್ಲಿ ಸೋಸಿಟ್ಕೊಬೇಕು. ಈಗ ನಾನು ನುಗ್ಗೆ ಸೊಪ್ಪೆಲ್ಲ ತೊಳೆದಿರೋದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ನುಗ್ಗೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾಯಿತು ನೋಡಿ. ಈಗೆಲ್ಲ ಹಿಂಗೆ ಬಿಟ್ಬಿಡೋಣ. ಈಗ ಇದು 15ರಿಂದ 20 ನಿಮಿಷ ಹೀಗೆ ಬೇಯಲಿ. ಕುಕ್ಕರಲ್ಲಾದರೆ 3 ವಿಜಿಲ್ ಆದರೆ ಸಾಕಾಗುತ್ತೆ. ನಾನು ಇಲ್ಲಿ ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಸಾರು ತುಂಬ ಟೇಸ್ಟಾಗಿರುತ್ತೆ ನೋಡಿ. ಈಗ ರುಬ್ಬೋದಕ್ಕೆ ಈಗ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಆವಾಗಲೇ ತೋರಿಸಿದ್ನಲ್ಲ ಮಸಾಲೆಗೆ ಏನೇನು ಬೇಕು ಅಂತ, ಅವೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ನುಗ್ಗೆ ಸೊಪ್ಪು ನೋಡಿ ಬೆಂದಿದೆ. ಇದನ್ನಿವಾಗ ಖಾರ ಮಸಾಲೆ ಕೂಡ ರೆಡಿಯಾಗಿದೆ. ನುಗ್ಗೆ ಸೊಪ್ಪನ್ನ ಬಸ್ಕೋಬೇಕು. ಇದು ಬಸ್ಕೊಂಡಿದ್ದ ನೀರಿಗೆ ನಾವೇನು ಖಾರ ಮಸಾಲೆ ರುಬ್ಕೊಂಡಿರ್ತೀವಿ, ಆ ಬೇಳೆ ಎಲ್ಲ ಹಾಕಿ ರುಬ್ಕೊಂಡಲ್ವ, ಅದನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಇನ್ನೊಂದು ಪಾತ್ರೆಗೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತು ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಸಾಂಬಾರ್ದು ಎಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕು. ಸಾಂಬಾರು ಒಂದು ಕುದಿ ಬಂದರೆ ಸಾಕು. ಈಗ ಅದೇ ಟೈಮ್ಗೆ ಪಲ್ಯನೂ ಮಾಡ್ಕೊಂಬಿಡೋಣ ನುಗ್ಗೆ ಸೊಪ್ಪಿಂದು. ಇದಕ್ಕೊಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಕಡಲೆಬೇಳೆ, ಕರಿಬೇವು. ಇದೊಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿರೋವಂಥದ್ದು. ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ.
ಈಗ ಈರುಳ್ಳಿ ಇದೆಲ್ಲ ಫ್ರೈ ಆಯಿತು. ಇವಾಗ ಬಸ್ತಿ ಇಟ್ಕೊಂಡಿರೋಂಥ ನುಗ್ಗೆ ಸೊಪ್ಪು, ಇದರಲ್ಲಿ ನೀರೆಲ್ಲ ಸ್ವಲ್ಪ ಫುಲ್ಲು ಎಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ. ನೀರೆಲ್ಲ ಏನೂ ಇಲ್ಲ. ನುಗ್ಗೆ ಸೊಪ್ಪು ಫಸ್ಟೇ ಎಲ್ಲ ಬೆಂದಿರೋದ್ರಿಂದ ಸುಮ್ಮನೆ ಒಂದು ಸ್ವಲ್ಪ ಮಸಾಲೆ ಇವಾಗ ಹಾಕಿರ್ತೀವಲ್ಲ ಒಗ್ಗರಣೆಗೆ, ಅದೆಲ್ಲ ಒಂಚೂರು ಫ್ರೈ ಆಗೋವರೆಗೂ ಒಂದು ಟರ್ನ್ ಮಾಡೋದಷ್ಟೇ. ಒಂದು 2 ಸ್ಪೂನ್ ಆಗೋಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಆದರೂ ಹಾಕ್ಕೋಬೋದು, ಕೆಲವರು ಮೊಟ್ಟೆ ತಿಂತಾರಲ್ಲ ಮೊಟ್ಟೆ ಕೂಡ ಹಾಕ್ಕೋಬೋದು. ಇದಕ್ಕೆ ಮೊಟ್ಟೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಕುದಿಯತ್ತು ಸಾಂಬಾರು ಇವಾಗ ಆಗಿದೆ. ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗಿದೆ. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡೋಣ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.